I am a beggar boy. I am a beggar boy. I am a beggar boy. Please give me paisa. Hello, ladies and gentlemen, brothers and sisters. My name is Vicky. 1991 ನಲ್ಲಿ ಒಂದು ಪ್ಲೇನ್ ಕ್ರಾಶ್ ಅಲ್ಲಿ ನಾನು ಕಾರ್ ಹೊರಟೋಯ್ತು. ಅದಾದ್ಮೇಲೆ ಜೈಪುರಕ್ಕೆ ಹೋಗಿ ಒಂದು ಡೂಪ್ಲಿಕೇಟ್ ಕಾಲ್ ಹಾಕ್ಸ್ಕೊಳ್ಳೋಣ ಅಂತ 10 ವರ್ಷದಿಂದ ಡೊನೇಷನ್ ಕಲೆಕ್ಟ್ ಮಾಡ್ತಾನೆ ಇದ್ದೀನಿ. ಸಿಸ್ಟರ್, ನಿಮ್ ದುಡ್ಡನ್ನ ನೀವೇನ್ ಫ್ರೀ ಆಗಿ ಹಾಕ್ಬೇಡಿ. ದುಡ್ಡನ್ನ ಇಲ್ಲಿ ಹಾಕಿ ಅಡ್ರೆಸ್ನ ಇಲ್ಲಿ ಬರೀರಿ. ಅಡ್ರೆಸ್ ಬರೀದೇ ಇರೋ ಹತ್ರ ನಾನು ದುಡ್ಡು ಇಸ್ಕೊಳ್ಳೋದಿಲ್ಲ. ಯಾಕೆ ಅಂದ್ರೆ ನಾನು ಕಾಲ್ ಬಂದ ಮೇಲೆ ಭಾರತಕ್ಕೋಸ್ಕರ ಒಲಿಂಪಿಕ್ಸ್ ಅಲ್ಲಿ ಓಡಿ ನಿಮ್ ದುಡ್ಡನ್ನ ಬಡ್ಡಿ ಸಮೇತ ನಿಮ್ ಮನೆ ಅಡ್ರೆಸ್ಗೆ ಕಳಿಸ್ಬಿಡ್ತೀನಿ. ಹಲೋ ಬ್ರದರ್, ಏನ್ ಮಗ ನೋಡ್ತಾ ಇದೆಯಾ? ಬೆಗ್ಗಾರ್ ತರ. ಪ್ಲೀಸ್ ಗಿವ್ ಮಿ ಅಮೌಂಟ್. ಸರ್, ಹೊಸ ನೋಟು 1000 ರೂಪಾಯಿದು ಬಂದಿದೆ, ಅದನ್ನ ಬಿಡಿ. 10 ಪೈಸೆ. 10 ಪೈಸೆ. ನೀನ್ ಯೋಗ್ಯತೆಗೆ ಪ್ಯಾಂಟು ಶರ್ಟ್ ಒಂದು ವೇಸ್ಟ್ ಕೊಟ್ಬೇರೆ ಕೇಳು. ಹಲೋ ಲೇಡೀಸ್ ಅಂಡ್ ಜೆಂಟಲ್ಮೆನ್. ನಿಲ್ಸು. ನಿನ್ಗೆ ಯಾಕೆ ಕಾಲ್ ಆಯ್ತು? ಅದೇ ಬೆಳಗಿಂದ ಬಡ್ಕೊಂತಾ ಇದ್ದೀನಲ್ಲ, ಫ್ಲೈಟ್ ಕ್ರಾಶ್ ಅಲ್ಲಿ ಅಂತ. ಎಕ್ಸ್ಕ್ಯೂಸ್ ಮಿ ಲೇಡೀಸ್ ಅಂಡ್ ಜೆಂಟಲ್ಮೆನ್. ಇರು. ಯಾವ ವರ್ಷ? 1991. ಈಗ ಹೇಳಿದ್ರೆ ಆಗಯ್ಯ, ಯಾವ ತಿಂಗಳು, ಎಷ್ಟನೇ ತಾರೀಕು, ಎಲ್ಲಿ, ನಿನ್ ಜೊತೆ ಯಾರ್ಯಾರು ಪ್ರಯಾಣ ಮಾಡ್ತೀರೋ ಎಲ್ಲ ಫುಲ್ ಡೀಟೇಲ್ಸ್ ಕೊಡಯ್ಯ. ನೀನ್ ಕೊಟ್ಟಿರೋ 10 ಪೈಸೆಗೆ ಹಿಸ್ಟ್ರಿ ಆಫ್ ದಿ ಆಕ್ಸಿಡೆಂಟ್, ಜಿಯೋಗ್ರಫಿ ಆಫ್ ದಿ ಇನ್ಸಿಡೆಂಟ್ ಎಲ್ಲ ಹೇಳ್ತಾರ. ಕೊಟ್ಟಿರೋ 10 ಪೈಸೆಗೆ ಏನ್ ಹೇಳ್ಬೇಕು ಎಲ್ಲ ಹೇಳಿದೀನಿ. ರೈಟ್ ಹೇಳೋ, ಓಡೋಗು. ಹಲೋ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನಾನ್ ನಿನ್ಗೆ 10 ಪೈಸೆ ಹಾಕಿದ್ದೀನಿ ಅನ್ನೋ ಅಧಿಕಾರದಿಂದ ಕೇಳ್ತಾ ಇದ್ದೀನಿ. ಫುಲ್ ಡೀಟೇಲ್ಸ್ ಕೊಡು. ಲೇ, ಲಕ್ಷ ಫೈನಾನ್ಸ್ ಕಂಪನಿಲಿ ದುಡ್ಡಿಟ್ಟವ್ರೆ, ಮೆಜೆಸ್ಟಿಕ್ ಅಲ್ಲಿ ಫುಟ್ಪಾತ್ ಮೇಲೆ ತಲೆ ಮೇಲೆ ಬೆಟ್ಟ ಹಾಕೊಂಡು ಸೆಟ್ಲ್ ಆಗ್ಬಿಟ್ಟವ್ರೆ. ಅಂತದ್ರಲ್ಲಿ ಕೊಟ್ಟರು 10 ಪೈಸೆಗೆ ಫುಲ್ ಡೀಟೇಲ್ ಬೇಕಾ? ತಗೊಳ್ಳೋ, ನೀನ್ 10 ಪೈಸೆನು ಬೇಡ, ಏನು ಬೇಡ, ಇದನ್ನ ತಗೊಂಡು ಎಗರ್ಕೊಳ. ಬೆಗ್ಗರ್ ನನ್ನ ಮಗನೇ. ರೈಟ್ ಹೇಳು. 10 ಪೈಸೆ ಹಾಕಿದ್ದು 1 ರೂಪಾಯಿನ. I am a beggar boy. I am a beggar boy. You have to give me paisa. I am a beggar boy. ತಗೊಳಪ್ಪ, 10 ರೂಪಾಯಿ ತಗೋ. ಮರದ ಕಾಲ ಹಾಕ್ಸ್ಕೊಳಪ್ಪ. ತುಂಬಾ ಥ್ಯಾಂಕ್ಸ್ ಓಲ್ಡ್ ಮ್ಯಾನ್. ಬೇಗ ನಿಮ್ ಅಡ್ರೆಸ್ ಬರೆದ್ಬಿಟ್ಟು ಅಪ್ಪಿತಾ ಬಿಡಿ. ಅಲ್ಲಪ್ಪ, ಬೆಳಗಿಂದ ಒಂದೇ ಕಾಲಲ್ಲಿ ನಿಂತ್ಕೊಂಡು ಒಂದೇ ಸಮನೆ ಭಿಕ್ಷೆ ಬಿಡ್ತೀಯಲ್ಲ, ಕಾಲ್ ನೋಯೋದಿಲ್ವೇನಪ್ಪ? ನೋವಾಗ್ಲೇಬೇಕಲ್ಲ ದೊಡ್ಡವ್ರೆ. ಅವಾಗ ಏನಪ್ಪ ಮಾಡ್ತೀಯಾ? ಹಿಂಗ್ ಚೇಂಜ್ ಮಾಡ್ಕೊಂಡು ಹಿಂಗ್ ನಿಂತ್ಕೋತೀನಿ. ಅನಾಥ ಸೇವೆ ಆಗೋಗ್ಬಿಟ್ನಲ್ಲಪ್ಪ. ಬೇಗ ಲೊಕೇಶನ್ ಚೇಂಜ್ ಮಾಡ್ಬೇಕು. ಹರಿಶ್ಚಂದ್ರ ಘಾಟ್ ಅಲ್ಲ. ಪ್ರಿಯಾ ಸೋನಾ ಫೋಟೋ ಕೇಳಿದ್ಲ. ನನ್ನ ಹತ್ರ ನಮ್ಮ ಅಜ್ಜಿ ಫೋಟೋ ಇದೆ, ಅದನ್ನೇ ಕಂಪ್ಯೂಟರ್ ಅಲ್ಲಿ ಸ್ವಲ್ಪ ಟಚ್ ಮಾಡಿ ಕೊಟ್ಬಿಡ್ಲಾ? ವಟ ಅಂತ ಮಾತಾಡಬೇಡ, ನಂಗೊಂದು ಫೋಟೋ ಬೇಕು. ದಾರಿ ಹೇಳಿವಾಗ. ದಾರಿ ಗೊತ್ತಿದ್ರೆ ವಟ ಅಂತ ನಾನು ಯಾಕೆ ಮಾತಾಡ್ತೀನಿ? ಒಂದ್ ನಿಮಿಷ ನಿಲ್ಸು. ಏನ್ ಬೇಕು ಸರ್? ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ? 30 ಜನ. ಒಂದ್ ದಿವಸಕ್ಕೆ ಎಷ್ಟು ಬಿಸ್ನೆಸ್ ಮಾಡ್ತೀರಾ? 30,000 ಸರ್. ಈ ಬಿಲ್ಡಿಂಗ್ ಕಾಸ್ಟ್ ಎಷ್ಟು ಆಗ್ಬೋದು? ನಿಯರ್ಲಿ 2 ಕೋಟಿ ರೂಪಾಯಿ. ಟೋಟಲ್ ಆಗಿ ನಿಮ್ ವ್ಯಾಲ್ಯೂ ಏನು? ಯಾರೇ ನೀವು? ಏನ್ ಬೇಕಿತ್ತು ನಿಮ್ಗೆ? ಅದು ಪಾಸ್ಪೋರ್ಟ್ ಸೈಜ್ ಅಲ್ಲಿ ಒಂದು ಫೋಟೋ ಬೇಕಾಗಿತ್ತು. ಎಷ್ಟಕ್ಕೆ ಇಷ್ಟೊಂದು ಪ್ರಶ್ನೆಗಳ? ಸುಮ್ಮನೆ ಒಂದು ಜನರಲ್ ನಾಲೆಜ್ಗೋಸ್ಕರ ಕೇಳಿದೆ, ತಪ್ಪು ತಿಳ್ಕೊಬೇಡಿ. ಹೋಗಿ ನೀವು ಫೋಟೋ ರೆಡಿ ಮಾಡ್ಕೊಳ್ಳಿ. ಜನರಲ್ ನಾಲೆಜ್ ಅಂತ ಜನರಲ್ ನಾಲೆಜ್. ಹೋಗ್ರಿ ಲೈಬ್ರರಿಗೆ. ಏನ್ ಬೇಕು ಸರ್? ಸುಂದರವಾಗಿರೋ ಒಂದು ಹುಡುಗಿ ಫೋಟೋ ಬೇಕಾಗಿತ್ತು. ನನ್ ಫೋಟೋ ಕೊಡ್ಲಾ? ನೀವೇ ಬಂದ್ರು ಬೇಡ. ಅಯ್ಯೋ, ಸೋನಾ ನಮಗ್ ಬೇಕಾಗಿರೋ ಫಿಗರು. ಥ್ಯಾಂಕ್ ಯು ವೆರಿ ಮಚ್. ಸರ್ ಫೋಟೋ ತೆಗ್ಸಲ್ಲ. ಕಂಟ್ರೋವರ್ ಸ್ಟುಡಿಯೋದಲ್ಲೇ ತಗೊಳ್ತೀನಿ. ಥ್ಯಾಂಕ್ ಯು. ಸಪ ಸಿ ದ ಬ್ಯೂಟಿಫುಲ್ ಫೋಟೋ. ಹೇಗೋ ಸಿಕ್ತು? ಅಂದರ್ ಬಾಯರ್ ಆಡ್ಬಿಟ್ಟೆ, ಊಡೀಸ್ ಮಾಡ್ಕೊಂಡ್ ಬಂದ್ಬಿಟ್ಟೆ. ಆಹಾ, ಸೋನಾ ಅನ್ನೋ ಹೆಸರಿಗೆ ಒಳ್ಳೆ ಫೋಟೋ. ಇವಳೇ ನಿನ್ನ ಕನಸಿನ ರಾಣಿ ಸೋನಾ. ನೀ ಫೋನಾ? ಥ್ಯಾಂಕ್ ಯು. ಅಯ್ಯೋ ಪಾಪಿ, ಹುಡುಗಿ ಸಿಕ್ಕಿದ ತಕ್ಷಣ ಫ್ರೆಂಡ್ಶಿಪ್ ನ ಡೈವರ್ಸ್ ಮಾಡ್ಬಿಟ್ಟಲ್ಲ. ಹಾಯ್. ಏ ಮ್ಯಾನ್, ಏನ್ ಮಾಡ್ತಾ ಇದ್ಯಾ? ಕಾಣಿಸ್ತಾ ಇಲ್ವಾ? ಆರಿಸ್ತಾ ಇದೀನಿ. ಆರ್ಸ್ಬಿಟ್ಟು ನನ್ಗೊಂದು ಸಿಪ್ ಕೊಡು. ಹೋಗಯ್ಯೋ, ನಾನೇ ಬಿಟ್ಟಿ ಕುಡಿತಾ ಇದ್ದೀನಿ, ಇವನು ಬೇರೆ ಬಂದ್ಬಿಟ್ಟ. ಲೇ, ಜಾಸ್ತಿ ಬಗ್ ನೋಡ್ಬೇಡ, ಒಳಗ್ ಬಿದ್ದು ಸತ್ತೋಗ್ಬಿಟ್ಯಾ. ಏ ಕಾಂಜಿ ಪಿಂಜಿ ಓನರ್, 1 ಪ್ಯಾಕೆಟ್ ಸಿಗರೇಟ್ ಪ್ಲೀಸ್. ಸಿಗರೇಟಾ? ಮೊದಲು ಹಳೆ ಬಾಕಿ ಕೊಡು. ಹಳೆ ಬಾಕಿ 89 ರೂಪಾಯಿ 50 ಪೈಸಾ ಕೊಟ್ರೇನೆ ಮತ್ತೆ ಸಾಲ ಕೊಡೋದು. ಏನು? ಬಾಕಿ ಕೊಡು ಒಂದೇ. ಯು ಆರ್ ಇನ್ಸಲ್ಟಿಂಗ್ ಮೀ. ಇನ್ಸಲ್ಟ್ ಇಲ್ಲ, ಕನ್ಸಲ್ಟ್ ಇಲ್ಲ. ಮೊದಲು ಹಳೆ ಬಾಕಿ ಬಿಸಾಕು. ನನ್ನ ಹತ್ರನೇ ದುಡ್ಡು ಕೇಳ್ತೀಯಾ? ಏನ ಬಾಕಿ ಕೇಳಿದ್ರೆ ಆಕ್ಷನ್ ಮಾಡ್ತಾ ಇದೀಯಾ? ಆಕ್ಷನ್ 500 ರೂಪಾಯಿ ನೋಡೇ ಇಲ್ಲಲ್ಲ. ತಗೋ, ನಿನ್ ಲೆಕ್ಕ ಚುಟ್ಟ ಮಾಡ್ಕೋ, ಮಿಕ್ಕಿದ್ ನೀನೇ ಇಟ್ಕೋ. ಅಣ್ಣ ಏನ್ ಕೇಳಿದ್ರೆ ಎಲ್ಲ ಕೊಡೋ. 500 ರೂಪಾಯಿ ನಿನ್ನ ಹತ್ರ ಯಾಕೆ ಬಂತು? ನಾನೀಗ ಒಬ್ಬ ಮೆಡಿಕಲ್ ರೆಪ್ರೆಸೆಂಟೇಟಿವ್. ಈ ಬ್ಯಾಗು ಅದು ಒಬ್ಬ ಮೆಡಿಕಲ್ ರಪ್ಪು. ಇದನ್ನ ನೋಡ್ಕೋ ಅಂತ ಬಾತ್ರೂಮ್ಗೆ ಅನ್ಲೋಡಿಂಗ್ ಹೋಗಿದ್ದ. ಈಚೆ ಬಂದ್ ನೋಡ್ತಾನೆ ಬ್ಯಾಗೆ ಕಾಣ್ತಾ ಇಲ್ಲ. ಏನಾಯ್ತು? ನಾನು ಚೂಟು ಪತ್ತಡ ಮಾಡ್ಕೊಂಡ್ ಬಂದ್ಬಿಟ್ನಲ್ಲ. ಚೂಟು ಪತ್ರ ಅಂದ್ರೆ ಅಭ್ಯಾಸ ಮಾಡ್ಬಿಟ್ಟೆ.
ಬಡ ಬಂದವರೇ ಬನ್ನಿ ಬನ್ನಿ ಬನ್ನಿ, ನಿಮಗೆಲ್ಲರಿಗೂ ಇಂದಿನಿಂದ ಫ್ರೀ ಟ್ರೀಟ್ಮೆಂಟ್. ಸರ್ ಯಾಕಪ್ಪ, ಏನಪ್ಪ ಆಗ್ಬೇಕಾಗಿತ್ತು? ನೀವು ಮಾತಾಡಿದೆಲ್ಲ ಕೇಳಿಸ್ಕೊಂಡೆ ಸರ್. ನೀವು ನಮ್ಮ ಮನೆ ದೇವರಿದ್ದಾಗೆ ಸರ್. ಅದಕ್ಕೋಸ್ಕರ ಹಾಲಿನ ಅಭಿಷೇಕ ಮಾಡಕ್ ಬಂದೇನಪ್ಪ? ಇಲ್ಲ ಸರ್, ನನ್ಗೆ ಔಷಧಿ ಬೇಕಾಗಿತ್ತು ಸರ್. ಮೆಡಿಕಲ್ ಶಾಪಿಗೆ ಹೋಗು, ಅವ್ರು ದುಡ್ಡು ಕೇಳ್ತಾರೆ ಸರ್. ಡಾಕ್ಟರ್ ಹತ್ರ ಹೋಗು. ಅವ್ರು ಫೀಸ್ ಕೇಳ್ತಾರೆ ಸರ್. ಅದಕ್ಕೆ ನನ್ನ ಅಂಗಡಿ ಬೇಕಾಗಿತ್ತು. ಅವನು ನನ್ನ ಪೇಷಂಟ್. ಕೈಗೆ ತೋರ್ಸ್ ಮಾತಾಡ್ದೆ ನಿನ್ನನ್ನು 500 ರೂಪೀಸ್ ಕೊಟ್ಟಿದ್ದೀನಿ. ಬೇಕಾದ್ರೆ ಕಾಲ ತೋರ್ಸು. ಡರ್ಟಿ ಪೀಪಲ್, ವಾಟೆ ಕಿಚ್ಚು. ನೀನ್ ಒಂದ್ ಕೆಲಸ ಮಾಡಪ್ಪ, 6 ಗಂಟೆ ಮೇಲೆ ಪಾರ್ಕ್ ಬಂದ್ಬಿಡು. ನಿನ್ನ ಬಾಡಿನ ಟೋಟಲ್ ಆಗಿ ಚೆಕ್ ಮಾಡಿ ಔಷಧಿ ಕೊಟ್ಟು ಬಿಡ್ತೀನಿ. ಸಾರಿ ಸರ್, ನನಗ್ ಪಾರ್ಕಿಗೆ ಬರಕ್ಕಾಗಲ್ಲ ಸರ್. ಯಾಕಪ್ಪ? ನನಗೆ 5 ಗಂಟೆ ಮೇಲೆ 2 ಕಣ್ಣು ಕಾಣಲ್ಲ ಸರ್. ಅಯ್ಯಯ್ಯೋ, ಐ ಆಮ್ ವೆರಿ ಸಾರಿ. ಬಾಪ ಕೂತ್ಕೊಳ್ಳಪ್ಪ, ಇಲ್ಲೇ ಟ್ರೀಟ್ ಮಾಡ್ತೀನಿ. ಸಾರಿ ಸರ್, ನನಗ್ ಕುತ್ಕೊಳಕ್ ಆಗಲ್ಲ. ಯಾಕಪ್ಪ? ನನಗ್ ಪೈಲ್ಸ್ ಇದೆ ಸರ್. ಚೀತು ಹೋಗ್ಲಿ ಬಿಡಪ್ಪ, ಕೈಯಾದ್ರೂ ಕೊಡಪ್ಪ, ನಾಡಿ ನೋಡಿ ಹೇಳ್ಬಿಡ್ತೀನಿ. ಸಾರಿ ಸರ್, ನನ್ ಕೈ ಕೊಡಕ್ ಆಗಲ್ಲ. ನೀವೇ ಕೈ ಹಿಡ್ದು ನೋಡ್ಬೇಕು ಸರ್. ಯಾಕಪ್ಪ? 2 ತಿಂಗಳ ಹಿಂದೆ ನನ್ ಕೈ ಲಕ್ವ ಹೊಡೆದು 2 ಕೈ ಬಿದ್ದೋಗ್ಬಿಟ್ಟಿದೆ ಸರ್. ಅಯ್ಯೋ ಛೆ, ನೀನ್ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ. ಒಂದರ್ಧ ಟೀ ಕುಡಿತೀರಾ? ಸಾರಿ ಸರ್, ಟೀ ಕಾಫಿ ಕುಡಿಯಲ್ಲ ಸರ್. ಯಾಕಪ್ಪ, ಅಭ್ಯಾಸ ಇಲ್ವಾ? ಅಲ್ಲ ಸರ್, ನನ್ಗೆ ಸಕ್ಕರೆ ಕಾಯಿಲೆ ಇದೆ. ಶುಗರ? ಯಾವಾಗಿಂದ? BP ಬಂದಾಗಿಂದ ಸರ್. ಟಿವಿ ಜೊತೆ ಅದು ಅಂಟ್ಕೊಂಡ್ ಬಂದ್ಬಿಡ್ತು ಸರ್. ಯಾಕೋ ಈ ಜಾಗ ಸರಿ ಇಲ್ಲ, ಬಾಪ ಹೋಗ್ತಾ ಹಂಗೆ ಮಾತಾಡ್ಕೊಂಡು ಹೋಗೋಣ. ಸಾರಿ ಸರ್, ನನಗ್ ಜಾಸ್ತಿ ನಡೆಯಕ್ ಆಗಲ್ಲ ಸರ್. ಯಾಕಪ್ಪ? ನನಗೆ ಕಾಲಲ್ಲಿ ಆಣಿ ಇದೆ. ಕಾಲಲ್ಲಿ ಆಣಿನ? ಅಯ್ಯೋ ದೇವ್ರೆ, ಒಂದೇ ಒಂದು ಬಾಡಿಲಿ 1 ಕೋಟಿ ರೋಗಣ. ಸರ್, ನೀವೇನೋ ಹೇಳ್ತಾ ಇದೀರಂತ ಗೊತ್ತಾಗ್ತಾ ಇದೆ, ಆದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ಕಿವಿಲಿ ಹೇಳಿ ಸರ್. ಯಾಕೋ? ಕಾಮಾಲೆ ಬಂದಾಗಿಂದ ಈ ಕಿವಿ ಕೇಳಿಸ್ತಲ್ಲ ಸರ್. ಅಯ್ಯೋ, ಐ ರಿಯಲಿ ಪಿಟಿ ಯು. ನಿನ್ ಹೆಸರೇನಪ್ಪ? ಆರೋಗ್ಯ ದಾಸ್. ಅಯ್ಯೋ ಪಾಪಿ ಸರ್, ನಾನ್ ನಿನ್ಗಳಿಲ್ಲಪ್ಪ. ಆ ದೇವ್ರಿಗೆ ಆರೋಗ್ಯ ದಾಸ್ ಅಂತ ಹೆಸರು ಕೊಟ್ಬಿಟ್ಟು ಆರೋಗ್ಯನೇ ಕಿತ್ಕೊಂಡ್ಬಿಟ್ಟಿದಾನಲ್ಲ. ಹೋಗ್ಲಿ ಬಿಡು. ಈಗ ನನ್ನಿಂದ ಏನಾಗಬೇಕು? ಸರ್, ನನ್ನೆಲ್ಲಾ ಕಾಯಿಲೆ ವಾಸಿಯಾಗುವಂತ ಒಂದೇ ಒಂದು ಔಷಧಿ ಬೇಕಾಗಿತ್ತು ಸರ್. ಅವ್ನ್ ನನ್ ಪೇಷಂಟು, ನಾನ್ ವಿಚಾರಿಸ್ಕೋತೀನಿ. ಏನೋ ನಿನಗೆ ಸಾಯಂಕಾಲ 5 ಗಂಟೆ ಮೇಲೆ ಕಣ್ಣು ಕಾಣಲ್ಲ, ಒಂದು ಲೌಡ್ ಸ್ಪೀಕರ್, 2 ಕೈ ಬಿದ್ದೋಗಿದೆ, ಲಂಗ್ಸು TB ಬಂದು ಸುಟ್ಟೋಗಿದೆ, ಕೂತ್ಕೊಳ್ಳೋ ಸೀಟು ಸಾಲದು ಅಂತ ಕಾಲಲ್ಲಿ ಆಗಿದೆ. ಇಷ್ಟೆಲ್ಲಾ ರೋಗ ಹೋಗೋದಕ್ಕೆ ನಿನಗೆ ಒಂದೇ ಒಂದು ಔಷಧಿ ಬೇಕಾ? ಕೊಡ್ತೀನೋ? ಕೊಡ್ತೀನಿ. ತಗೋ, ಒಂದೇ ಒಂದು ಔಷಧಿ. ಹೇಗೆ? ದಿವ್ಸಕ್ಕೆ 3 ಸರಿನಾ ಸರ್? ಇಲ್ಲ, ಒಂದೇ ಸಲ ಕುಡಿಬೇಕು. ಒಂದೇ ಸರಿನಾ? ಥ್ಯಾಂಕ್ಸ್. ಇದನ್ ಕುಡಿದು ನೆಕ್ಸ್ಟ್ ನಿಮಿಷಕ್ಕೆ ನೀನ್ ಇರೋದಿಲ್ಲಪ್ಪ. ವೈ? ಬಿಕಾಸ್ ದಿಸ್ ಈಸ್ ಇಲಿ ಪಾಷಾಣ. ಇಲಿ ಪಾಷಾಣನ? ಅಯ್ಯ ನನ್ನ ಮಗನಲ್ಲೇ, ಬದುಕಿ ಉಳಿಯೋರ್ಗ್ ಮಾತ್ರ ಔಷಧಿ ಕೊಡ್ಬೇಕು. 20 ನಿಮಿಷದಲ್ಲಿ ಸಾಯೋ ನಿನಗೆ ಯಾಕೋ ಔಷಧಿ? ಇದನ್ನ ಹಿಡ್ಕೋ, ತಗೊಳ್ಳೋ. 10 ರೂಪಾಯಿ ಇದೆ, ಬಾಯಲ್ಲಿ ಹಾಕೋ. ಸ್ಟ್ರೈಟ್ ಆಗಿ ಹರಿಶ್ಚಂದ್ರ ಘಾಟ್ ಹೋಗಿ ನೀನೇ ಮಲ್ಕೊಂಬಿಡು. ಬ್ಯಾಂಡ್ ಸೆಟ್ ಖರ್ಚು, ಕಾರ್ಪೊರೇಷನ್ ಖರ್ಚಾದ್ರೂ ಉಳಿಯುತ್ತೆ. ಇಲ್ಲೇ ಹೋಗ್ಬಿಟ್ಟ ಆ ಸ್ವೈ ಡಮರ್. ಬಾಡಿ ಶಿಫ್ಟ್ ಹರಿಶ್ಚಂದ್ರ ಘಾಟ್.